ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಮಲೆನಾಡಿನ ಸ್ಪೆಷಲ್ ತಿಂಡಿಗಳ ಸೀರೀಸಲ್ಲಿ ಇದು ಒಂದು ಆ್ಯಡ್ ಆಗ್ತಾ ಹೋಗ್ತಾ ಇದೆ, ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು. ಆಲ್ರೆಡಿ ನಾನು ಮಲೆನಾಡಿನ ಸ್ಪೆಷಲ್ ತಿಂಡಿಗಳು ತುಂಬ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ತಪ್ಪದೆ ಹೋಗಿ ನೋಡಿ. ಆ್ಯಕ್ಚುಲಾಗಿ ಈ ರೆಸಿಪಿ ಮಾಡಿ ತುಂಬ ದಿನ ಆಯಿತು, ಆದರೆ ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ದಿಸ್ ಈಸ್ ಅ ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬೋದು, ಯಾಕಂದರೆ ಶ್ರಾವಣದಲ್ಲಿ ಶಾವಿಗೆನ ಮಾಡೇ ಮಾಡ್ತಾರೆ. ಹಾಗಾಗಿ ಯಾರೆಲ್ಲ ಶ್ರಾವಣಕ್ಕೆ ಶಾವಿಗೆ ಮಾಡಬೇಕಂತಿದ್ದೀರೋ ಅವ್ರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಮತ್ತು ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ತಪ್ಪಲೆಯಲ್ಲಿ 1 ಲೀಟರಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಎಣ್ಣೆನ ಹಾಕಿ ಕುದಿಯೋಕೆ ಇಟ್ಕೊಂಡಿದ್ದೀವಿ. ಹಾಗೆಯೇ ಪಕ್ಕದಲ್ಲಿ ಅಕ್ಕಿ ಪುಡಿಯನ್ನು ಅಂದರೆ ತೊಳೆದು ಬಸ್ತು ಅಕ್ಕಿ ಪುಡಿ ಮಾಡಿಸಿರ್ತೀವಲ್ಲ ಆ ಹಿಟ್ಟನ್ನು ಇಲ್ಲಿ ಎತ್ತಿಟ್ಕೊಂಡಿದ್ದೀವಿ. ಹಾಗೆಯೇ ಅದೇ ಹಿಟ್ಟಲ್ಲಿ 1 ಸ್ಪೂನನ್ನು ನೀರಿಗೆ ಹಾಕಿ ಕದರಿಟ್ಕೊಂಡಿದ್ದೀವಿ. ಈ ಶಾವಿಗೆ ಮಾಡೋದು ತುಂಬ ಈಸಿ, ಯಾರಿಗೆಲ್ಲ ಮುದ್ದೆ ಮಾಡೋಕ್ಕೆ ಬರುತ್ತೆ ಸೊ ಅವ್ರಿಗೆ ಶಾವಿಗೆ ಹಿಟ್ಟನ್ನು ಮಾಡೋದು ತುಂಬ ಪರ್ಫೆಕ್ಟಾಗಿ ಅಳತೆಯಲ್ಲಿ ಬರುತ್ತೆ, ತುಂಬ ಈಸಿಯಾಗಿ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನೀರು ಇವಾಗ ಕುದೀತಾ ಇದೆ. ಈ ಕುದೀತಾ ಇರೋ ನೀರಿಗೆ ನಾವು ಆವಾಗಲೇ 1 ಸ್ಪೂನ್ ಹಿಟ್ಟನ್ನು ಕಲಸಿ ಏನು ಇಟ್ಕೊಂಡಿದ್ವಿ ಅದನ್ನು ಇವಾಗ ಹಾಕಿ ಸ್ವಲ್ಪ ಅಲ್ಲಾಡಿಸ್ಬೇಕು. ಏನಕ್ಕೆ ಅಂತಂದರೆ ಡೈರೆಕ್ಟಾಗಿ ಹಿಟ್ಟನ್ನು ಹಾಕಿದ್ರೆ ಗಂಟು ಬರೋ ಚಾನ್ಸಸ್ ಇರುತ್ತೆ ಅಂತಂದ್ಬಿಟ್ಟು ಈ ಮೆಥಡ್ನ ಯೂಸ್ ಮಾಡ್ತೀವಿ. ಮುದ್ದೆ ಮಾಡೋಕ್ಕೆ ಬರೋರಿಗೆಲ್ಲರಿಗೂ ಇದು ಪಕ್ಕಾ ಗೊತ್ತಿರುತ್ತೆ. ಸೇಮ್ ಮುದ್ದೆ ಹಿಟ್ಟನ್ನು ಹೇಗೆ ಮಾಡ್ತೀವೋ ಹಾಗೆಯೇ ಶಾವಿಗೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋಬೋದು, ತುಂಬ ಈಸಿಯಾಗಿ ಆಗುತ್ತೆ. ಇದು 1 ರೌಂಡು ಕುದ್ದಾದಮೇಲೆ ಏನು ಅಕ್ಕಿ ಪುಡಿಯನ್ನು ತೆಗೆದಿಟ್ಕೊಂಡಿದ್ವಿ ಆ ಅಕ್ಕಿ ಪುಡಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀವಿ. ಅಕ್ಕಿ ಪುಡಿಯನ್ನು ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ನಾನು ಆವಾಗಲೇ ಹೇಳ್ದಾಗೆ ಸೇಮು ಮುದ್ದೆನ ಹೇಗೆ ಮಾಡ್ತೀವಿ ಅದೇ ಥರನೇ ಪ್ರೊಸೀಜರ್ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅಂದರೆ ಉಪ್ಪು ಮತ್ತು ಎಣ್ಣೆ ಎಲ್ಲ ಹಾಕಬೇಕಾಗತ್ತೆ, ನಾವು ಮುದ್ದೆಗೆ ಉಪ್ಪು ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ, ಸೊ ಡೈರೆಕ್ಟಾಗಿ ಮಾಡ್ತೀವಿ, ಅದಷ್ಟೇ ಡಿಫ್ರೆನ್ಸು. ಇದಾದಮೇಲೆ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀವಿ, ಚೆನ್ನಾಗಿ ಉರಿ ಎಲ್ಲ ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀವಿ, ಯಾಕಂದರೆ ಹಿಟ್ಟು ಬೇಯಬೇಕು. ಯಾವಾಗ ಒಂದು ಸ್ವಲ್ಪ ಕುದಿ ಬಂತೋ ಉರಿ ಎಲ್ಲ ತೆಗೆದುಬಿಟ್ಟು ಹಾಗೆಯೇ ಹಿಟ್ಟನ್ನು ಬಿಡಬೇಕು. ಆಮೇಲೆ ಅದನ್ನು ಕೆಳಗಿಳಿಸ್ಕೊಂಡು ಮುದ್ದೆ ಕೋಲಿನ ಸಹಾಯದಿಂದ ಹಿಟ್ಟನ್ನು ಹದಕ್ಕೆ ತಗೋಬಹುದು. ಈ ಥರ ಮುದ್ದೆ ಹಿಟ್ಟಿನ ಥರ ಆಡಿಸ್ಕೊಂಡಾದ್ಮೇಲೆ ಮತ್ತೆ ಅದನ್ನು ಸ್ವಲ್ಪ ಅರಳ್ಕೊಳ್ಳಿ ಅಂತಂದ್ಬಿಟ್ಟು ಮತ್ತೆ ಏನು ಕೆಂಡ ಎಳೆದಿಟ್ಟಿದ್ವಿ ಅದ್ರ ಮೇಲೇ ಇಟ್ಬಿಟ್ಟು ಅದನ್ನು ಅಂದರೆ ಅಳ್ಳೋದಕ್ಕೆ ಬಿಡಬೇಕು, ಅಥವಾ ಏನು ಹೇಳ್ತಾರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಇಂಗ್ಕೊಂಡು ಸ್ವಲ್ಪ ಗಟ್ಟಿ ಆಗೋಕ್ಕೆ ಬಿಡಬೇಕು. ಇವಾಗ ಒಲೆ ಮೇಲೆ ಇಟ್ಟಿರೋದನ್ನು ಓಪನ್ ಮಾಡಿ ನೋಡಿ, ಕೈಯಲ್ಲಿ ಮುಟ್ಟಿದವಾಗ ಅದು ಅಂಟಲಿಲ್ಲ ಅಥವಾ ನಾನ್ ಸ್ಟಿಕ್ ಆಗಿತ್ತು ಅಂತಂದರೆ ಅದು ಪರ್ಫೆಕ್ಟ್ ಅಳತೆ ಶಾವಿಗೆ ಮಾಡೋಕ್ಕೆ ಅಂತ ಹೇಳ್ಬೋದು. ಇದು ಕಡುಬಿನ ತಪ್ಪಲಿ ಅಂತಂದ್ಬಿಟ್ಟು, ಅಂದರೆ ಹಬೆ ಪಾತ್ರೆ ಅಂತ ಕೂಡ ಹೇಳ್ಬೋದು. ಇವಾಗ ಏನು ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಒಂದು ಸಲ ಹಬೆಯಲ್ಲಿ ಬೇಯಿಸ್ಕೋಬೇಕು, ಅದು ಈ ಪಾತ್ರೆಯಿಂದ ಯೂಸ್ ಮಾಡಿಕೊಂಡು ಬೇಯಿಸ್ಕೋಬೋದು. ಇದನ್ನು ನಾನು ಗಿಣ್ಣು ಮಾಡಬೇಕಾದ್ರೂ ಕೂಡ ತೋರಿಸಿದ್ದೆ, ಆ ರೆಸಿಪಿನ ಇನ್ನೂ ಯಾರು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇವಾಗಲೇ ಚೆಕ್ ಮಾಡಿ. ಆ ಹಿಟ್ಟನ್ನೇನು ಅಂದರೆ ಗಿಣ್ಣು ಬೇಯಿಸೋಕ್ಕೂ ಕೂಡ ಇದನ್ನೇ ಬಳಸ್ಕೋತೀವಿ, ಹಾಗೆಯೇ ಕಡುಬು ಅಂತ ಮಾಡ್ತೀವಿ ಅದನ್ನು ಮಾಡ್ಕೊಳ್ಳೋಕ್ಕೂ ಕೂಡ ಇದೇ ಥರ ಹಬೆ ಪಾತ್ರೆನ ಯೂಸ್ ಮಾಡ್ಕೋತೀವಿ. ನಮ್ಮ ಕಡೆ ಈ ಕಡುಬಿನ ತಪ್ಪಲಿ ತುಂಬ ರೆಸಿಪಿನ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ, ಹಾಗಾಗಿ ಎಲ್ಲರ ಮನೆಯಲ್ಲೂ ಆ ಥರದ್ದೊಂದು ಪಾತ್ರೆ ಇರುತ್ತೆ. ಇದಾದಮೇಲೆ ನಾವು ಈ ಹಿಟ್ಟನ್ನು ಈ ಥರ ಒಂದು ಅಂದರೆ ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಆರೋದೇನು ಬೇಡ, ಈ ಥರ ಉಂಡೆ ಕೋನ್ ಶೇಪಲ್ಲಿ ಉಂಡೆ ಮಾಡಿಕೊಂಡು ಅಥವಾ ಓವಲ್ ಶೇಪಲ್ಲಿ ಉಂಡೆ ಮಾಡಿಕೊಂಡು ಏನು ನಾವು ಕಡುಬಿನ ತಪ್ಪಲಿ ಅಥವಾ ಹಬೆ ಪಾತ್ರೆ ಇಟ್ಟಿದ್ವಿ ಅದರೊಳಗಡೆ ಒಂದೊಂದೇ ಜೋಡಿಸ್ಕೊಂಡು ಬೇಯೋಕ್ಕಿಡಬೇಕು. ಒಂದು 10 ನಿಮಿಷ ಈ ಥರ ಬೇಯಿಸಿದ್ರೆ ಸಾಕು. 10 ನಿಮಿಷ ಆದಮೇಲೆ ಅದು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಆಮೇಲೆ
ನಾವು ಏನು ಶಾವಿಗೆ ಮಿಷಿನ್ ಇರುತ್ತೆ ಅದರಲ್ಲಿ ಒತ್ಕೊಂಡು ಮಾಡ್ಕೋಬಹುದು. ಇತ್ತೀಚೆಗೆಲ್ಲ ಶಾವಿಗೆನ ಈಸಿಯಾಗಿ ಚಕ್ಲಿ ಹೊಳ್ಳಲ್ಲಿ ಕೂಡ ಮಾಡ್ಕೋಬಹುದು. ನಾನು ಮೈಸೂರಲ್ಲಿ ಇದ್ದವಾಗ ಚಕ್ಲಿ ಹೊಳ್ಳನ್ನು ಯೂಸ್ ಮಾಡಿಕೊಂಡು ಶಾವಿಗೆನ ಮಾಡ್ಕೋತೀನಿ. ಅಷ್ಟರಲ್ಲಿ ಅದು ಬೇಯೋಷ್ಟರಲ್ಲಿ ಈ ಕಡೆ ಕಾಯಿ ಹಾಲಿಗೆ ರೆಡಿ ಮಾಡ್ಕೋತಾ ಇದ್ದೀವಿ. ತೆಂಗಿನಕಾಯಿ, ಏಲಕ್ಕಿ, ಹುರಿಗಡಲೆ ಹಾಗೆಯೇ ಸ್ವಲ್ಪ ಬಿಳಿ ಎಳ್ಳನ್ನು ಚಟಪಟ ಅನ್ನಿಸ್ಬಿಟ್ಟು ಅದರೊಳಗಡೆ ಹಾಕಬೇಕು. ಬಿಳಿ ಎಳ್ಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು ಹಾಕೋದು. ಬಿಳಿ ಎಳ್ಳನ್ನು ಹಾಕಿದ್ರೆ ಕಾಯಿ ಹಾಲಿನ ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ಅದನ್ನು ಕೂಡ ಹಾಕಿ ಆದಮೇಲೆ ನಿಮಗೆ ಬೆಲ್ಲ ಬೇಕು ಅಂತಂದರೆ ಬೆಲ್ಲ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ಸ್ವೀಟು ನಿಮ್ಮ ಆಪ್ಷನಲ್ಲಿಗೆ ಬಿಟ್ಟಿದ್ದು. ಸಕ್ಕರೆ ಹಾಕಿದ್ರೂ ಕೂಡ ಚೆನ್ನಾಗೇ ಟೇಸ್ಟ್ ಬರುತ್ತೆ, ಬೆಲ್ಲ ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ನಿಮಗೆ ಎಷ್ಟು ನೀರು ಬೇಕು ಅದನ್ನು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಕಾಯಿ ಹಾಲು ರೆಡಿಯಾಗಿ ಹೋಗುತ್ತೆ. ಈ ಥರ ಒಂದು ಚಟ್ನಿ ಟೆಕ್ಸ್ಚರ್ ಇರುತ್ತೆ. ನೀವು ಆಮೇಲೆ ಅದಕ್ಕೆ ಸ್ವಲ್ಪ ಹಾಲು ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಮಾಡ್ಕೋಬಹುದು. ಹಾಗೆಯೇ ಇಲ್ಲಿ ತೆಂಗಿನಕಾಯಿ, ಹುರಿಗಡಲೆ, ಮೆಣಸಿನಕಾಯಿ ಎಲ್ಲ ಹಾಕಿ ಕಾಯಿ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೋತಿದ್ದೀವಿ. ಕಾಯಿ ಚಟ್ನಿ ರೆಸಿಪಿ ಗೊತ್ತಿರುತ್ತೆ ಅಂತಂದ್ಬಿಟ್ಟು ನಾನಿಲ್ಲಿ ಶೇರ್ ಮಾಡ್ತಾ ಇಲ್ಲ. ಇವಾಗಲೇ ನಾನು ನಿಮಗೆ ತೋರಿಸಿದ್ದು ಶಾವಿಗೆ ಮಿಷಿನ್ನು. ಇವಾಗ ನಾವೇನು ಹಿಟ್ಟನ್ನು ಬೇಯಿಸಿಟ್ಕೊಂಡಿರ್ತೀವಿ ಅದನ್ನು ಮಿಡಲಲ್ಲಿ ಹೋಲ್ ಇರುತ್ತಲ್ಲ ಅದಕ್ಕೆ ಹಾಕಿ ಈ ಥರ ತಿರುಗಿಸಿದ್ರೆ ಆಯಿತು. ಸಖತ್ ಟೇಸ್ಟಿಯಾದ ಶಾವಿಗೆ ಇನ್ನೇನು 5 ನಿಮಿಷದಲ್ಲಿ ರೆಡಿಯಾಗೋಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಈ ಥರ ಪ್ಲೇಟ್ನ ಹಿಂದೆ ಮುಂದೆ ಆಡಿಸಿದ್ರೆ ತುಂಬ ಚೆನ್ನಾಗಿ ಉದ್ರುದ್ರಾದ ಶಾವಿಗೆ ಬರುತ್ತೆ. ತುಂಬ ಚೆನ್ನಾಗಾಗುತ್ತೆ, ಸಖತ್ ಟೇಸ್ಟಾಗಿರುತ್ತೆ. ಮಲೆನಾಡೋರ್ಗಂತೂ ಈ ಅಡುಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಒಂದು ಸೋಮವಾರ ಇದನ್ನು ಪಕ್ಕಾ ಮಾಡೇ ಮಾಡ್ತಾರೆ. ಅಂದರೆ ಶ್ರಾವಣ ಮಾಸದ ಸ್ಪೆಷಲ್ ತಿಂಡಿಗಳಲ್ಲಿ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಕೂಡ ಒಂದಾಗಿರುತ್ತೆ. ಒಂದು ಅನ್ನೋದಕ್ಕಿಂತ ಟಾಪ್ 1 ಅಂತಲೇ ಹೇಳ್ಬೋದು. 4 ವಾರಗಳಲ್ಲಿ 1 ವಾರನಾದರೂ ಯಾರಾದರೂ ಮಿಸ್ ಮಾಡದೆ ಮಾಡೇ ಮಾಡ್ತಾರೆ. ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆಯೇ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮಗಂತೂ ಈ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಪರ್ಸ್ನಲಿ ತುಂಬ ಇಷ್ಟ. ಕೆಲವೊಬ್ಬರು ಇದನ್ನು ಹುರುಳಿಕಾಳು ಸಾಂಬಾರು ಜೊತೆಗೆ ತಿಂತಾರೆ, ಕೆಲವೊಬ್ಬರು ತಿಳಿ ಸಾಂಬಾರನ್ನ ಮಾಡಿಕೊಂಡು ತಿಂತಾರೆ. ನಾವು ಸಾಂಬಾರು ಜೊತೆಗೆ ಇದನ್ನು ಕಾಂಬಿನೇಷನ್ ಮಾಡ್ಕೊಳ್ಳೋದಿಲ್ಲ. ನಾನ್ ವೆಜ್ ತಿನ್ನೋರು ನಾಟಿ ಕೋಳಿ ಸಾಂಬಾರು ಜೊತೆಗೆ ತಿಂತಾರೆ. ನಾಟಿ ಕೋಳಿ ಸಾಂಬಾರು ಮತ್ತು ಒತ್ತು ಶಾವಿಗೆ ಸಿಕ್ಕಾಪಟ್ಟೆ ಆ ಕಾಂಬಿನೇಷನ್ ಏನಿದೆ ಸಿಕ್ಕಾಪಟ್ಟೆ ಫೇಮಸ್ಸು. ಬಟ್ ನಾವು ವೆಜ್ ಆಗಿರೋದ್ರಿಂದ ನಾವು ಯಾವಾಗಲೂ ಕಾಯಿ ಚಟ್ನಿ ಮತ್ತು ಕಾಯಿ ಹಾಲನ್ನೇ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಾಗುತ್ತೆ. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಒಳ್ಳೊಳ್ಳೆ ರೆಸಿಪೀಸ್ನ ನಾನು ಈ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಈಸಿ ಲೈಫ್ ಬೈ ಭೂಮಿಕಾ. ರಿಲೇಟೆಡ್ ರೆಸಿಪೀಸ್ ಎಲ್ಲ ಅಂದರೆ ಮಲೆನಾಡಿನ ಸ್ಪೆಷಲ್ ರೆಸಿಪೀಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ನ ಒಂದು ಸಲ ಚೆಕ್ ಮಾಡಿ. ತುಂಬ ಒಳ್ಳೊಳ್ಳೆ ರೆಸಿಪೀಸ್ನ ಆ್ಯಡ್ ಮಾಡಿರ್ತೀನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.